ಯನಪೋಯ ಮೆಡಿಕಲ್ ಕಾಲೇಜು ಯನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಇದರ ಅಂಗಸಂಸ್ಥೆಯಾಗಿರುವ ಈ ಕಾಲೇಜಿನಲ್ಲಿ 22ನೇ ಪದವಿ ಪ್ರದಾನ ಸಮಾರಂಭವು ದೇಳಕಟ್ಟೆಯ ಎಂಡ್ಯೂರೆನ್ಸ್ ಝೋನ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪ್ರೊಫೆಸರ್ ಎಂ ರವಿಶಂಕರ್ ಅವರು ತಮ್ಮ ಕೀನೋಟ್ ಭಾಷಣದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ನೈತಿಕತೆ, ಕರುಣೆ ಹಾಗೂ ನಿರಂತರ ಅಧ್ಯಯನದ ಮಹತ್ವವನ್ನು ಒತ್ತಿ ಹೇಳಿದರು. ವೈದ್ಯರು ಸಮಾಜದ ಆರೋಗ್ಯದ ಕಾವಲುಗಾರರಾಗಿದ್ದು ರೋಗಿಗಳ ಸೇವೆಯನ್ನು ಅತ್ಯುನ್ನತ ಮೌಲ್ಯಗಳಿಂದ ನೆರವೇರಿಸಬೇಕು ಎಂದು ಅವರು ಸಲಹೆ ನೀಡಿದರು. Because people will not be looking at you as a simple person, but they will be looking at you as a doctor, and this gets attached to your name as doctor, and you have that responsibility to maintain the dignity of that profession, and that's the most important thing. The patients are likely to tell you a lot of their personal problems, not only the problem, personal secrets also are likely to give you, and most important thing is to maintain the confidentiality of the patient so that you do not discuss their diseases except for consultation on the disease part of it. On the personal part of it, do not talk about it to others as a case. Remember them as individuals and not as a case number. ಗೌರವ ಅತಿಥಿಯಾಗಿ ಭಾಗವಹಿಸಿದ್ದ ಕೆಎಂಸಿ ಮಂಗಳೂರಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅನುರಾಗ್ ಭಾರ್ಗವ ಅವರು ಮಾತನಾಡಿ, ಇಂದಿನ ಆರೋಗ್ಯ ಕ್ಷೇತ್ರದ ಸವಾಲುಗಳನ್ನು ವಿವರಿಸಿ ಸಮಾಜಮುಖಿ ಹಾಗೂ ರೋಗಿ ಕೇಂದ್ರಿತ ವೈದ್ಯಕೀಯ ಸೇವೆಯ ಅಗತ್ಯವನ್ನು ಪ್ರಸ್ತಾಪಿಸಿದರು. I am not flattering or exaggerating you, but the students of Yenepoya will always be very special to me. In all my working experience, they have been the best behaved, the most respectful, and I have never seen the kind of creativity and energy that I would see in this campus during the cultural events. It often made me wonder why some of this creativity and energy and passion was not more evident in the classroom or in the clinics. But I will not blame you here, but our education and examination system that somehow misses the bigger picture and seems to focus on remembering facts for short-term ends than learning concepts for lifelong learning. ಕಾರ್ಯಕ್ರಮವು ಸಮೂಹ ಛಾಯಾಚಿತ್ರದಿಂದ ಆರಂಭಗೊಂಡು ಪ್ರಾರ್ಥನೆಯೊಂದಿಗೆ ಮುಂದುವರಿಯಿತು. ನಂತರ ವೈದ್ಯಕೀಯ ವಿಭಾಗದ ಡೀನ್ ಅವರು ಸ್ವಾಗತ ಭಾಷಣ ಹಾಗೂ ವಾರ್ಷಿಕ ವರದಿಯನ್ನು ಮಂಡಿಸಿ ಕಾಲೇಜಿನ ಸಾಧನೆಗಳನ್ನು ಪರಿಚಯಿಸಿದರು. ಈ ಸಂದರ್ಭದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗಿದ್ದು, ಅವರು ವೈದ್ಯಕೀಯ ವೃತ್ತಿಯ ನೈತಿಕ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಪ್ರಾಂಶುಪಾಲರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಪದವೀಧರರನ್ನು ಅಭಿನಂದಿಸಿ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರೇರೇಪಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಗೌರವ ಅತಿಥಿಗೆ ಸ್ಮರಣಿಕೆಗಳನ್ನು ನೀಡಿ ಸನ್ಮಾನಿಸಲಾಯಿತು. ಪದವಿ ಪಡೆದು ನಿರ್ಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.